ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಭಗವಂತ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಕಷ್ಟಗಳನ್ನ ಕಳೀಲಿ. ಹಾಗೆಯೇ ನೀವು ಕೇಳಿದ್ದೆಲ್ಲನೂ ಕೂಡ ನಿಮಗೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಮ್ದು ಎಂಥದೇ ಕಷ್ಟ ಇರಲಿ, ಎಲ್ಲನೂ ಕೂಡ ಕಳೆದೋಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಒಬ್ರು ಕಷ್ಟಕ್ಕಾಗೋದು ಅಂತ ಇರೋರು ತುಂಬಾ ಕಮ್ಮಿ. ಓಕೆನಾ? ಅದರಲ್ಲೂ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ನಿಮ್ಗೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಗಾಯ್ಸ್. ಓಕೆನಾ? ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ನಾವು ಒಬ್ರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆದರೆ, ನಮಗೆ ಕಷ್ಟ ಕಾಲ ಅಂತ ಬಂದಾಗ ದೇವರು ನಮಗೂ ಕೂಡ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ನನಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಓಕೆನಾ? ಸೊ ಆದಷ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ಲೈಕ್ಸ್ಗಾಗಲಿ, ಕಮೆಂಟ್ಸ್ಗಾಗಲಿ, ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ನಮ್ಮಿಂದ ಒಬ್ರಿಗೆ ಒಳ್ಳೇದಾದರೆ ಸಾಕು ಅಲ್ವಾ? ತುಂಬ ಜನ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ದಾರಿ ಸಿಕ್ಕಿರೋದಿಲ್ಲ. ಯಾವ ದಾರಿ ಹೋದರೆ ನಾನು ನನ್ನ ಕಷ್ಟಗಳನ್ನ ತೀರಿಸ್ಕೊಬೋದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಅವ್ರಿಗೇನೋ ಒಂದು ನಮ್ಮ ಕಡೆಯಿಂದ ಒಳ್ಳೇದಾದರೆ ಸಾಕು ಅಷ್ಟೇ. ಅದಕ್ಕೆ ಲೈಕ್ ಮಾಡಿ ಅಂತ ಹೇಳೋದು. ಲೈಕ್ ಮಾಡೋಕ್ಕಾಗಲಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ. ಇವತ್ತಿನ ರೆಮಿಡಿ ಅಂತೂ ಸೂಪರಾಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು ಗಾಯ್ಸ್. ಓಕೆನಾ? ಆ್ಯಂಡ್ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ, ಅಂದರೆ ಫಸ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಬಟ್ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಂಬಿಕೆ ಇರಲಿ. ಸರಿನಾ? ನಂಬಿಕೆಯಿಂದ ಮಾಡಿದಷ್ಟು 200% ರಿಸಲ್ಟ್ ಸಿಗುತ್ತೆ. ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು. ಏನೋ ಕಾಟಾಚಾರಕ್ಕೆ ಇವ್ರು ಹೇಳ್ತಿದ್ದಾರೆ ಮಾಡಿದ ತಕ್ಷಣ ಆಗ್ಬಿಡುತ್ತಾ ನೋಡ್ಬಿಡೋಣ, ಈ ಥರ ಎಲ್ಲ ಒಂದು ಮನೋಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಗಾಯ್ಸ್. ಓಕೆನಾ? ಸೊ ದಯವಿಟ್ಟು ಒಂದು ನಂಬಿಕೆ ಇರಲಿ. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳು ನಮಗೆ ತುಂಬಾ ವರ್ಕೌಟ್ ಆಗ್ತಾಯಿದೆ, ನಮ್ಗೆ ಒಳ್ಳೇದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ? ಸೊ ಬನ್ನಿ, ತಡ ಮಾಡಿದೇನೆ ಇವತ್ತೊಂದು ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಯಿಂದ ಗಾಯ್ಸ್, ನೀವು ಸಾಲ ಅತಿಯಾಗಿ ಮಾಡಿಕೊಂಡಿದ್ರೆ, ಸರಿನಾ, ನಿಮ್ಮ ಸಾಲನ ಬುಡ ಸಮೇತ ಕಿತ್ತಾಕಬೇಕು, ನನ್ನ ಸಾಲ ಅನ್ನೋದು ಅತಿ ಶೀಘ್ರದಲ್ಲೇ ನನಗೆ ಮುಕ್ತಿಗೊಳ್ಬೇಕು ಅಂದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಸರಿನಾ? ಸುಮ್ಮನೆ ಯಾರು ಕೂಡ ಸಾಲ ಮಾಡೋದಿಲ್ಲ ಅಲ್ವಾ ಗಾಯ್ಸ್? ಏನೋ ಒಂದು ಅವ್ರ ಪರಿಸ್ಥಿತಿಗಳು ಆ ರೀತಿ ಸಾಲನ ಮಾಡೋ ಥರ ಆಗಿಬಿಡುತ್ತೆ. ಯಾಕಂದರೆ ಇವತ್ತು ಚೆನ್ನಾಗಿದ್ದವರು ನಾಳೆ ಚೆನ್ನಾಗಿರೋದಿಲ್ಲ. ಓಕೆನಾ? ಇವತ್ತು ಚೆನ್ನಾಗಿಲ್ಲದೆ ಇರೋರು ನಾಳೆ ಚೆನ್ನಾಗಾಗ್ತಾರೆ, ಈ ಥರ ಅಲ್ವಾ? ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗೇ ಇರ್ತಾರೆ, ಆದರೆ ಅವರು ಒಂದೊಂದು ಬೇರೆ ರೀತಿ ಅನುಭವಿಸ್ತಾ ಇರ್ತಾರೆ. ಒಬ್ಬರಿಗೆ ದುಡ್ಡಿನ ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ, ಮತ್ತೊಬ್ಬರು ಇನ್ನೊಂದು ಸಮಸ್ಯೆ ಅನುಭವಿಸ್ತಾ ಇರ್ತಾರೆ, ಈ ಥರ. ಓಕೆನಾ? ಸೊ ಸಾಲ ಅತಿಯಾಗಿ ಮಾಡ್ಕೊಂಡಿದ್ರೆ ಸಾಲ ಬೇಗನೆ ನಿಮಗೆ ಅತಿ ಶೀಘ್ರದಲ್ಲೇ ತೀರುತ್ತೆ. ನಾನಾ ಮೂಲಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಷ್ಟದ ಕಾಲ ಕಳೆಯುತ್ತೆ. ಸರಿನಾ? ಸೊ ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ಅಲ್ವಾ ನಿಮಗೆ ಸಾಲ ಅನ್ನೋದು ಅತಿಯಾಗಿ ಕಾಡೋದು. ಸಾಲ ಏನಕ್ಕಾಗತ್ತೆ? ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದಾಗ ನಾವು ಎಷ್ಟೇ ಸೇವಿಂಗ್ಸ್ ಮಾಡಿದರೂ ಕೂಡ ಏನೋ ಒಂದು ಸಮಸ್ಯೆ ಬಂದು ಈಗ ಯಾರೋ ಒಬ್ರಿಗೆ ನಾವು ದುಡ್ಡನ್ನ ಕೊಟ್ಬಿಡ್ತೀವಿ ಅವ್ರ ಸಮಸ್ಯೆಗೆ ಕ್ಲಿಯರ್ ಆಗಲಿ ಅಂತ. ಸೊ ಅವ್ರು ನಮಗೆ ದುಡ್ಡನ್ನ ತೊಗೊಂಡು ಹೊರಟೋಗ್ಬಿಡ್ತಾರೆ. ಅವ್ರು ನಮಗೆ ದುಡ್ಡು ವಾಪಸ್ ಕೊಡದೇ ಇರಬಹುದು, ಈ ರೀತಿಯಾಗಿರ್ಬೋದು. ಇಲ್ಲ ಅಂದರೆ ನಿಮಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬಂದು ನಿಮ್ಮ ಸೇವಿಂಗ್ಸ್ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಇರುವಂಥ ದುಡ್ಡು ಎಲ್ಲ ಕೂಡ ಆರೋಗ್ಯದ ಸಮಸ್ಯೆನ ಕ್ಲಿಯರ್ ಮಾಡಲಿಕ್ಕೋಸ್ಕರನೇ ನೀವು ಖರ್ಚು ಮಾಡಿರಬಹುದು. ಇಲ್ಲ ಏನೋ ಒಂದು ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅತಿಯಾಗಿ ನನಗೆ ಸಾಲ ಅನ್ನೋದು ಕಾಡ್ತಾ ಇದೆ, ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ ಅನ್ನೋರು ದಯವಿಟ್ಟು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ನೋಡಿ ಗಾಯ್ಸ್, ನಾನು ಈ ಒಂದು ರೆಮಿಡಿ ಮಾಡಲಿಕ್ಕೆ ನಾನು ಇಲ್ಲಿ
ಪರಮ ಪವಿತ್ರವಾದದ್ದು ಕಲ್ಲುಪ್ಪನ್ನ ನಾನು ತೊಗೊಂಡಿದ್ದೀನಿ, ಸರಿನಾ. ಕಲ್ಲುಪ್ಪಿನಿಂದ ಯಾವುದೇ ಒಂದು ಪರಿಹಾರನ ಮಾಡ್ಕೊಳ್ಳಿ ಗಾಯ್ಸ್, ಖಂಡಿತವಾಗ್ಲೂ ನಿಮಗೆ 100ಗೆ 200% ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ಕಲ್ಲುಪ್ಪಾಗಿರಬಹುದು ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಇಬ್ಬರು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ಅಷ್ಟು ಶಕ್ತಿ ಇದೆ. ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಮನೆಯಿಂದ ಹೊರಗಡೆ ಹಾಕುವಂಥ, ಅಂದರೆ ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ, ಸರಿನಾ. ಸೊ ಅದಕ್ಕೆ ನಾವು ಈ ಕಲ್ಲುಪ್ಪಿನ ಯಾವುದೇ ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆಯೇ ಪರಮ ಪವಿತ್ರವಾದದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಮೊದಲನೇ ಪ್ರಾಮುಖ್ಯತೆನ ಕೊಡ್ತೀವಿ ಅರಿಶಿನ, ಆಯಿತಾ. ಯಾವುದೇ ಒಂದು ಶುಭ ಸಮಾರಂಭಗಳಾಗಿರಬಹುದು, ಏನೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ನಮಗೆ ಅರಿಶಿನ ಅನ್ನೋದು ಮುಂದಿರುತ್ತೆ ಅಲ್ವಾ. ಸೊ ನಾನಿಲ್ಲಿ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನೂ ಅಷ್ಟೇ ಗೈಸ್, ನಮ್ಮ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಸೊ ನೀವು ಅರಿಶಿನ ಇಲ್ಲಿ ತೊಗೊಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಮೊದಲಿಗೆ ಒಂದು ಗಾಜಿನ ಬೌಲ್ನ ನೀವು ತೊಗೊಳ್ಬೇಕಾಗತ್ತೆ, ಸರಿನಾ. ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ. ಯಾಕೆ ಮೇಡಮ್ ಯಾವಾಗಲೂ ಕೂಡ ಗಾಜನ್ನೇ ಯೂಸ್ ಮಾಡ್ತೀರಾ ಅಂತ ನೀವು ಕೇಳಬಹುದು. ಅಂದರೆ ಗಾಜಿಗೆ ಗಾಯ್ಸ್ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ, ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಗಾಜಿಗೆ ಇದೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಹೇಳೋದು ಗಾಜಿನಿಂದನೇ ಮಾಡ್ಕೊಳ್ಳಿ ಅಂತ, ಸರಿನಾ. ಸೊ ನಾನಿಲ್ಲಿ ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳಿ. ಇವತ್ತು ಶುಕ್ರವಾರ ಇದೆ, ತುಂಬಾ ಒಳ್ಳೆಯ ವಾರ ಇವತ್ತು, ಆಯಿತಾ. ಆದಷ್ಟು ಬೇಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಈ ವಿಡಿಯೋ ಸಿಕ್ಕಿದ ತಕ್ಷಣವೇ ನೀವು ಸಂಜೆ ಮಾಡ್ಕೊಬೋದು, ಸರಿನಾ. ಇಲ್ಲ ಅಂತಂದರೆ ನಾಳಿದ್ದು ಭಾನುವಾರ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ಉಣ್ಮೇಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು. ಜೊತೆಗೆ ಮಂಗಳವಾರ ಕೂಡ ಮಾಡ್ಕೊಳ್ಬೋದು. ಶುಕ್ರವಾರ ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲ ಮಂಗಳವಾರ ಮಾಡ್ಕೊಳ್ಳಿ. ಇವತ್ತು ನಿಮಗೆ ವಿಡಿಯೋ ಸಿಕ್ಕಿದ್ರೆ ಸಂಜೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾಳಿದ್ದು ಭಾನುವಾರ ಅಮಾವಾಸ್ಯೆ ಇದೆ, ಹುಣ್ಣಿಮೆ ಇದೆ ಅಲ್ವಾ. ಸೊ ಹುಣ್ಣಿಮೆ ದಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಮಂಗಳವಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸರಿನಾ. ನೋಡಿ, ಒಂದೇ 1 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಏನೂ ಬೇಡ. ಮತ್ತು ಇದನ್ನು ಒಂದು ರೆಮಿಡಿನ ಮಾಡೋಕ್ಕಿಂತ ಮುಂಚೆ ಗೈಸ್ ನೀವು ಮನೆಯಲ್ಲಿ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ ಮನೇನ, ಸರಿನಾ. ಮನೆ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ಹೂವನ್ನ ಮುಡಿಸ್ಕೊಳ್ಳಿ. ಹೊಸ್ಲಿಗೆ ಪೂಜೆ ಮಾಡಿ, ದೇವ್ರಿಗೂ ಅಷ್ಟೇ ಹೂವನ್ನೆಲ್ಲ ಕೆಂಪು ಬಣ್ಣದ ಹೂವನ್ನ ಮುಡಿಸಿ, ಮತ್ತು ಮಹಾಲಕ್ಷ್ಮಿಗೆ. ಹಾಗೆಯೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀವು ತುಪ್ಪದ ದೀಪನ ಹಚ್ಚಬೇಕು ದೇವಿಗೆ, ಸರಿನಾ. ತುಪ್ಪದ ದೀಪ ಹಚ್ಚೋದ್ರಿಂದ ಗೈಸ್ ನಿಮಗೆ ತುಂಬಾ ದೇವಿ ಸಂತೃಪ್ತಿಗೊಳ್ತಾಳೆ. ಹಾಗೆಯೇ ತುಪ್ಪ ದೀಪ ಹಚ್ಚುವಷ್ಟು ನಮಗೆ ಶಕ್ತಿ ಇಲ್ಲ ಮೇಡಮ್ ಅನ್ನೋರು, 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ, 10 ರೂಪಾಯಿ ಖರ್ಚು ಮಾಡೋದ್ರಿಂದ ನಮಗೊಂದು ಒಳ್ಳೆಯದಾಗುತ್ತೆ ಅಂತಂದರೆ ಒಂದು 10 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗೈಸ್. ಸೊ ನಮಗೆ ಒಂದು 10 ರೂಪಾಯಿ ಪ್ಯಾಕೆಟ್ ತುಪ್ಪನ ತೊಗೊಬಂದ್ಬಿಟ್ಟು ನೀವು ಹಚ್ಕೊಬೇಕಾಗತ್ತೆ. ಹಾಗೆಯೇ ಇಲ್ಲಿ ನೋಡಿ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಕು ಅರಿಶಿನ, ಓಕೆನಾ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಂಡು 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ನೀವು ಅರಿಶಿನ ನೀವು ತೊಗೋಬೇಕಾಗುತ್ತೆ. ತೊಗೊಂಡಾದಮೇಲೆ ಗಾಯ್ಸ್ ನೀವು ಇಲ್ಲಿ ನೋಡಿ ನಾನು 5 ರೂಪೀಸ್ ಕಾಯಿನ್ನ ತೋರಿಸ್ತಾ ಇದ್ದೀನಿ, ಸರಿನಾ. 5 ಅನ್ನೋದನ್ನು ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ. 5ರಿಂದ ನಾವು ಮಾಡುವಂಥ ಕೆಲಸಗಳಿಗೆ ಆದಷ್ಟು ಬೇಗ ನಿಮಗೆ ಜಯ ಸಿಗುತ್ತೆ. ಸೊ ನಾನಿಲ್ಲಿ 5 ರೂಪೀಸ್ದು ಗೋಲ್ಡ್ ಕಾಯಿನ್ನ ತೊಗೊಂಡಿದ್ದೀನಿ. 1 ರೂಪಾಯಿ ತೊಗೋಬೋದಾ ಮೇಡಮ್ ಅಂತ ಕೇಳಬಹುದು. ಬೇಡ, ಈ ರೀತಿ 5 ರೂಪಾಯಿ ಕಾಯಿನ್ನ ನೀವು ತೊಗೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಇಲ್ಲಿ ನೋಡಿ ನಾನು 2 ಲವಂಗ ಹಾಗೆಯೇ 2 ಏಲಕ್ಕಿನ ತೊಗೊಂಡಿದ್ದೀನಿ. ಲವಂಗ ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಹಾಗೆಯೇ ಏಲಕ್ಕಿನೂ ಅಷ್ಟೇ, ಓಕೆನಾ, ಗ್ರೀನಾಗಿರಬೇಕು. ಹಾಗೆಯೇ ಒಡೆದೋಗಿರಬಾರ್ದು. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಕ್ಲೀನಾಗಿರೋದನ್ನ, ಗ್ರೀನ್ ಕಲರ್ ಇರೋದನ್ನ ತೊಗೋಬೇಕಾಗತ್ತೆ. ಇಷ್ಟನ್ನ ಗಾಯ್ಸ್ ನೀವು 2 ಏಲಕ್ಕಿ, 2 ಲವಂಗ, 5 ರೂಪಾಯಿ ಕಾಯಿನ್ನ ನೀವು ಕೈಯಲ್ಲಿ ಈ ರೀತಿ ಹಿಡ್ಕೋಬೇಕು. ಪೂಜೆ ಮಾಡ್ಕೊಳ್ಳಿ ದೇವ್ರಿಗೆ. ಮನೆ ಫುಲ್ಲು ಸಾಂಬ್ರಾಣಿನ ಹಾಕಿ, ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ, ಸರಿನಾ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಪ್ಲೇಟ್ನ ಇಟ್ಕೊಳ್ಳಿ. ಪ್ಲೇಟ್ನ ಇಟ್ಕೊಂಡು ಒಂದು ಗಾಜಿನ ಬೌಲ್ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ನೀವು ಅರಿಶಿನ ಹಾಕ್ಕೊಂಡು 5 ರೂಪಾಯಿ ಕಾಯಿನು, 2 ಲವಂಗ, ಹಾಗೆಯೇ 2 ಏಲಕ್ಕಿ ತೊಗೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಗೇನು ಕಷ್ಟ ಇದೆ, ನಿಮಗೆ ಅತಿಯಾಗಿ ಸಾಲ ಆಗಿದೆ, ಅತಿಯಾಗಿ ಸಾಲ ಏನಾದರೂ ಆಗಿದ್ದರೆ, ಈಗ
ಅದನ್ನು ಕೇಳ್ಕೊಳ್ಳಿ. ಅತಿಯಾಗಿ ಸಾಲ ಆಗಿದೆ ತಾಯಿ, ನನಗೆ ಯಾವ್ದಾದ್ರು ಒಂದು ದಾರಿ ಸಿಗಬೇಕು, ನಾನು ನನ್ನ ಸಾಲನ ತೀರಿಸಲಿಕ್ಕೆ ನನಗೆ ಮುಂದೆ ಜಾಸ್ತಿ ಸಾಲ ಆಗಬಾರ್ದು, ನಾನು ಮಾಡ್ಕೊಂಡಿರೋ ಅಂತಂದರೆ ಕಳ್ಕೊಂಡಿರೋ ದುಡ್ಡೆಲ್ಲ ನನಗೆ ರಿಟರ್ನ್ ಸಿಗಬೇಕು. ಈ ರೀತಿ ಏನು ನಿಮ್ಮ ಸಮಸ್ಯೆ ಇದೆ ಆ ಸಮಸ್ಯೆನ ದೇವಿ ಮುಂದೆ ಕೇಳ್ಕೊಳ್ಬೇಕು ಗೈಸ್, ಓಕೆನಾ. ಕೇಳಿಕೊಂಡು ನೀವು ಭಕ್ತಿಯಿಂದ, ಅದಕ್ಕೋಸ್ಕರನೇ ನಾನು ಈ ಸಮಸ್ಯೆ ನನಗೆ ಕಳೀಲಿಕ್ಕೋಸ್ಕರನೇ ಈ ಒಂದು ಸಂಕಲ್ಪನ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ ಅಂತ ಕೇಳಿಕೊಂಡು ಗೈಸ್ ನೀವು ಮುಷ್ಟಿನಲ್ಲಿ ಹಿಂಗೆ ಇಟ್ಕೊಂಡು ಕೇಳಿಕೊಂಡು ನೀವು ಇದ್ರ ಒಳಗಡೆಗೆ ನೀವು ಈ ರೀತಿ ಹಾಕ್ಬಿಡ್ಬೇಕು, ಓಕೆನಾ. ನೋಡಿ ಈ ರೀತಿ ಹಾಕಬೇಕು. ಹಾಕ್ಬಿಟ್ಟು ಗೈಸ್ ಇದಕ್ಕೆ ನೀವು ಯಾವ ರೀತಿ ನೀವು ದೇವರಿಗೆ ಪೂಜೆನ ಮಾಡ್ತೀರಾ ಹಾಗೆಯೇ ಇದಕ್ಕೂ ಕೂಡ ನೀವು ಪೂಜೆ ಮಾಡಬೇಕು. ಒಂದು ಕರ್ಪೂರದ ಆರತಿ ಆಗಿರಬಹುದು, ಗಂಧದ ಕಡ್ಡಿದ್ದು ಆರತಿ ಆಗಿರಬಹುದು, ಎಲ್ಲ ಕೂಡ ನೀವು ಯಾವ ರೀತಿ ದೇವರಿಗೆ ಪೂಜೆ ಮಾಡ್ತೀರಿ ಇದಕ್ಕೂ ಕೂಡ ಹಾಗೆ ಪೂಜೆನ ಮಾಡಿಕೊಂಡು ನೀವು ಇದನ್ನು ದೇವಿ ಫೋಟೋ ಮುಂದೆ 11 ದಿನ ಇಡಬೇಕಾಗತ್ತೆ, ಸರಿನಾ. ಕಂಟಿನ್ಯೂಸ್ ಆಗಿ 11 ದಿನ ಪೂಜೆನ ಮಾಡ್ಕೊಳ್ಳಿ. ಮಂತ್ಲಿ ಪ್ರಾಬ್ಲಮ್ ಇರೋರು ಮಹಿಳೆಯರು ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಮದೆಲ್ಲ ಮುಗಿಸ್ಕೊಂಡು ಮಂತ್ಲಿ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ದಿನ ಗ್ಯಾಪ್ ಆದರೂ ಕೂಡ ನೀವು ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಅಕಸ್ಮಾತು ಏನಾದರೂ ಜೆಂಟ್ಸಿಗೆ ಮಾಡ್ಬೋದಾ ಮೇಡಮ್ ಅಂತ ಕೇಳಬಹುದು. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಜೆಂಟ್ಸ್ ಆದರೂ ಮಾಡ್ಬೋದು, ಹಾಗೆಯೇ ಲೇಡೀಸ್ ಆದರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಈ 11 ದಿನ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನಕೂಡದು, ಸರಿನಾ. ಯಾಕಂದರೆ ನಮ್ಮ ಕಷ್ಟಗಳಿಗೆ ನಾವು ಮಾಡ್ತಾಯಿದ್ದೀವಿ, ನಮ್ಮ ಕಷ್ಟಗಳನ್ನ ಮುಕ್ತಿಗೊಳ್ಳಿಕ್ಕೋಸ್ಕರ ನಾವು ಈ ರೀತಿ ಸಂಕಲ್ಪನ ಮಾಡಿಕೊಂಡು ರೆಮಿಡಿ ಮಾಡ್ತಿದ್ದೀವಿ ಅಂತಂದಾಗ ಗೈಸ್ ನಾವು ಕೆಲವೊಂದನ್ನು ಬಿಡಬೇಕಾಗತ್ತೆ, ಆಯಿತಾ. ಅದು ಮಾತೆ ಮಹಾಲಕ್ಷ್ಮಿಗೆ ನಾನ್ ವೆಜ್ ಅಂದರೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು 11 ದಿನ ನೀವು ನಾನ್ ವೆಜ್ನ ತಿನ್ನಬೇಡಿ. 11 ದಿನ ಕಂಟಿನ್ಯೂಸ್ ಆಗಿ ನೀವು ಬೆಳಿಗ್ಗೆ ಏನಾದರೂ ಮಾಡ್ಕೋಬೋದು ಪೂಜೆನ, ಇಲ್ಲ ಸಂಜೆನಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ, ಸರಿನಾ. ಮಾಡ್ಕೊಳ್ಳಿ. 11 ದಿನ ಕಂಟಿನ್ಯೂಸ್ ಆಗಿ ಪೂಜೆ ಆದಮೇಲೆ 11 ದಿನ ಕಂಪ್ಲೀಟ್ ಆದಮೇಲೆ 12 ದಿನಕ್ಕೆ ನೀವು ಎದ್ಬಿಟ್ಟು ಮಾಮೂಲಿ ದೀಪ ಎಲ್ಲ ಹಚ್ಚಿಬಿಟ್ಟು ನೀವು ಈ ಒಂದು ಬೌಲಲ್ಲಿರುವಂಥ 5 ರೂಪೀಸ್ ಕಾಯಿನ್ನ ನೀವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ದೇವಿ ಹುಂಡಿಗೆ ಹಾಕ್ಬಿಡಿ. ಯಾವ ದೇವರಾದರೂ ಆಗಿರ್ಬೋದು, ಆದರೆ ಹೆಣ್ಣು ದೇವರೇ ಆಗಿರಬೇಕು, ಸರಿನಾ. ಯಾವುದಾದ್ರೂ ಹೆಣ್ಣು ದೇವರು ಹುಂಡಿಗೆ ಹಾಕಿಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ಕೂಡ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಇಷ್ಟೇ ಗಾಯ್ಸ್, ಇಷ್ಟು ಮಾಡ್ಕೊಳ್ಳಿ. ನೋಡಿ ಬೇಕಾದರೆ ಸಂಕಲ್ಪ ಮಾಡಿಕೊಂಡು ನೀವು 2ನೇ ದಿನಕ್ಕೆ 3ನೇ ದಿನಕ್ಕೆ ನಿಮಗೆ ಸ್ವಲ್ಪ ಸುಧಾರಣೆಗೊಳ್ತೀರಾ, ಓಕೆನಾ. ಗೊತ್ತಾಗುತ್ತೆ ನಿಮಗೆ, ಹೌದಪ್ಪ ನಮಗೆ ಒಳ್ಳೇದಾಗ್ತಿದೆ ಸ್ವಲ್ಪ ಅಂತ ನಿಮಗೆ ಗೊತ್ತಾಗುತ್ತೆ. 11 ದಿನದಲ್ಲಿ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಗೈಸ್, ಓಕೆನಾ. ಒಂದು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಸರಿನಾ. ಇಷ್ಟು ಸಿಂಪಲ್ ರೆಮಿಡಿ, ತಲೆ ಕೆಡಿಸ್ಕೊಂಬಿಡಿ ಯಾವುದಕ್ಕೂ. ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೇನೆ ಹೊರಗೆ ಬರುತ್ತಾ, ಇಲ್ಲ ಅಲ್ವಾ. ಕಷ್ಟ ಅಂತ ಕೊಟ್ಟ ಮೇಲೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕೊಟ್ಟಿರ್ತಾನೆ ದೇವರು. ಅದನ್ನು ನಾವು ಕಂಡುಕೊಂಡು ನಾವು ಮಾಡ್ಕೊಬೇಕು, ರೆಮಿಡಿಗಳನ್ನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ಕಳ್ಕೋಬೇಕು ಅಷ್ಟೇ, ಓಕೆನಾ. ಸೊ ನೋಡಿ, ಇದು ತುಂಬಾ ಈಸಿಯಾಗಿದೆ. ತುಂಬ ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳಲ್ಲ ಗಾಯ್ಸ್. ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳನ್ನೇ ಹೇಳೋದು, ಓಕೆನಾ. ಸೊ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುವಂಥ ಹಾಗೆಯೇ ಆದಷ್ಟು ಬೇಗ ನಿಮಗೆ ಅತಿ ಶೀಘ್ರದಲ್ಲೇ ರಿಸಲ್ಟ್ ಕೊಡುವಂಥ ರೆಮಿಡಿಗಳನ್ನ ಹೇಳ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಅದೆಲ್ಲದರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಕಳೀಲಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.